2005 ಮಾರ್ಚ್ 20 ತಾರೀಕು ಏನಾಗುತ್ತೆ, ಶೋಭಾ ಟೆಂಟ್ ಹತ್ರ ಪೊಲೀಸರು ನನ್ನ ಯಾರೋ ಮಾಹಿತಿ ಕೊಡ್ತಾರೆ, ನಾನು ಈ ಕಡೆ ಬರ್ತೀನಿ, ಈ ಕಡೆ ಹೋಗ್ತೀನಿ ಅಂತ. ಹೋಟ್ಲಲ್ಲಿ ಊಟ ಮಾಡ್ಕೊಂಡಿರೋ ಟೈಮಲ್ಲಿ ಒಂದು 5-6 ಜನ ಪೊಲೀಸರು ಬಂದ್ಬಿಟ್ಟಿರ್ತಾರೆ. ನಾನು ಅವಾಗ ನನ್ನ ಅಭ್ಯಾಸ ಆಗ್ಬಿಟ್ಟಿತ್ತು, ನಾನು ಒಂದು ಚಾಕು ಇಟ್ಕೊಂಡಿರ್ಬೇಕಂತ. ಯಾಕಂದ್ರೆ ನನಗೆ ಗೊತ್ತಿರೋದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ, ಆಪೋಸಿಟ್ನವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದೊಂದು ಬಟನ್ ಚಾಕು ಇಟ್ಕೊಟ್ಟಿರ್ತೀನಿ ನಾನು ಯಾವಾಗ್ಲೂ ನನ್ನ ಸೇಫ್ಟಿ. ಯಾರಿಗೂ ಹೊಡಿಯಕ್ಕೆ, ದರೋಡೆ ಮಾಡಕ್ಕೆ, ಯಾವ್ದು ಕಳ್ತನ ಅದೆಲ್ಲ ಯಾವ್ದಿಲ್ಲ. ಅದೊಂದೇ ಕೆಲಸ ಹಾಕಿದ್ರು ಸಾಯ್ಬಿಟ್ಟಿದ್ರು. ನಂದೊಂದು 3 ನಾಟ್ಸ್ ನಡೀತಾ ಇತ್ತು. ವಾರೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾನ, ಪ್ರೊಕ್ಲಮೇಶನ್ ಆಗಿರುತ್ತೋ ಇಲ್ಲ ಏನೋ ಒಂದ್ ಆಗಿರುತ್ತೆ. ಆ ಟೈಮಲ್ಲಿ ಪೊಲೀಸ್ ಅವರು ಬರ್ತಾರೆ, ಹಿಡಿಯೋದಕ್ಕೋಸ್ಕರ ಬರ್ತಾರೆ, ಇದ್ರ ರೋಲಿಂಗ್ ಶಟರ್ ಹಾಕೊಂತಾರೆ ಹೋಟ್ಲಲ್ಲಿ. ನಾನೇನ್ ಮಾಡ್ತೀನಿ, ಬಂದು ಪಕ್ಕದಲ್ಲಿ ಕುತ್ಕೊಂಡೆ ಸಿರಾಜ್ ನಡಿಯೋ ಅಂತ ಏನೋ ಹೇಳ್ತಾರೆ. ಆಯ್ತು, ನಾನು ಹೋದ್ರೆ ಒಳಗಡೆ ಬಿಡ್ಸೋರು ಯಾರಿಲ್ಲ. ಫಸ್ಟ್ ಆಫ್ ಆಲ್ ಇವ್ರ ಕೈಗೆ ಸಿಕ್ಕಂಗ್ಬಿಟ್ರೆ ನನಗೆ ಕರೆಕ್ಟ್ ಆಗಿ ರಿಪೇರಿ ಕೊಡ್ತಾರೆ, ತಾಳಲಾರ್ದೆ ಹಂಗ್ ರಿಪೇರಿ ಕೊಡ್ತಾರೆ. ನನಗೆ ಗೊತ್ತು. ಆಮೇಲೆ ನನ್ಗೆ ಹೊಡಿತಾ ಇದ್ರೆ ನನ್ನ ಬಾಯಲ್ಲಿ ಕೋಪ ಏನಾದ್ರು ಬೈತಾ ಇರ್ತೀನಿ, ನನಗೆಲ್ಲ ಗೊತ್ತಿರುತ್ತೆ. ಅದನ್ನ ಹೇಳ್ಬಿಟ್ಟು ನಾನು ಹೆಂಗಾದ್ರೂ ಇವ್ರ ಕೈಯಿಂದ ಎಸ್ಕೇಪ್ ಆಗ್ಬೇಕಂತ ಹೇಳ್ಬಿಟ್ಟು ಚಮಚ ಏನ್ ಹೇಳೋದು, ಫೋರ್ಕ್, ಅದನ್ನ ತಗೊಂಡು ಅದೊಂದ್ ಕೈಯಲ್ಲಿ ಹಿಡ್ಕೊಂಡು ನಾನು ಎತ್ಕೊಂಡ್ ಚಾಕು 5 ಜನ ಯಾರಿದಾರೋ ಅವ್ರಿಗೆಲ್ಲ ಬೇಗ ಬಿತ್ತಿ ಕಡೆ ಚುಚ್ಬಿಡ್ತು. ಒಬ್ರಿಗೆ ಇಲ್ಲಿ, ಒಬ್ರು ಹೊಟ್ಟೆಗೆ, ಒಬ್ರಿಗೆ ಇಲ್ಲಿ ಎಲ್ಲ ಚುಚ್ಬಿಡ್ತೀನಿ. ತಕ್ಷಣ ಅವರು ಓಡ್ತಾರೆ ಅಲ್ಲಿಂದ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.